ಒಂದಲ್ಲ ಎರಡಲ್ಲ IT ಉದ್ಯೋಗವನ್ನು ಒಳ್ಳೆ ಕೈ ತುಂಬ ಸಂಬಳ ಬರುವಂಥ ಕೆಲಸವನ್ನು ಬಿಟ್ಟು ಬಂದು ಸಿನಿಮಾದಲ್ಲಿ ಏನೋ ಒಂದು ಮಾಡ್ತೀನಿ ಅಂತ 100% ನಿಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ರೆ 15 ವರ್ಷ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 15 ವರ್ಷಗಳು ಆಗಿದೆ. ಎಷ್ಟು ಖುಷಿ ಇದೆ, ಏನೇನು ಚೇಂಜಸ್ ಕಾಣ್ತಾ ಇದ್ದೀರಾ, ಏನೇನು ಚೇಂಜಸ್ ಆಗಬೇಕು ಅಂತ ಆ್ಯಸ್ ಎ ನಿರ್ಮಾಪಕಿ, ನಿರ್ದೇಶಕಿ, ಬರಹಗಾರ್ತಿಯಾಗಿ ಬಯಸ್ತೀರಾ ನೀವು ಅಂತ ಹೇಳಿ? ನನ್ನೊಳಗೆ ಚೇಂಜಸ್ಸಾ ಚಿತ್ರರಂಗದಲ್ಲಿ ಅದು ಎರಡೂ ಚೇಂಜ್ ಆಗ್ತಾನೆ ಇರುತ್ತೆ. ಲೈಕ್ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರಲ್ಲ, ನಾನು ಇನ್ಫೋಸಿಸ್ ಬಿಟ್ಟು IT ಬಿಟ್ಟು ಇಲ್ಲಿ ಸಿನಿಮಾ ಪ್ರಯತ್ನ ಮಾಡೋಣವಾ ಅಂತ ಬಂದಿದ್ದು. ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಸಿನಿಮಾ ನೋಡ್ಬೇಕಾದ್ರೆ ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಏನೋ ಒಂದು ಐಡಿಯಾ ಇರಲ್ಲ, ಒಂದು ಮ್ಯಾಜಿಕ್ ಥರ ಅನಿಸೋದು ಅಷ್ಟೇ. ನಾವೂ ಮಾಡಬಹುದು, ನಾನು ಬರೆಯೋ ಕಥೆಗಳನ್ನೂ ಸಿನಿಮಾ ಮಾಡ್ಬೋದು ಅಂತ ನಾನು ಅಮೆರಿಕಾಗೆ ಹೋದ್ಮೇಲೆ ಅನಿಸಿದ್ದು. ಅಲ್ಲಿನ ಕಥೆಗಳು, ನಾನು ಇಂಟರ್ನ್ಯಾಷನಲ್ ಸಿನಿಮಾ ನೋಡೋದು ತುಂಬ ಲೇಟಾಗಿ ಶುರು ಮಾಡಿದ್ದು. ಈಗ ತುಂಬ ಬೇಗ ಶುರು ಮಾಡಿಬಿಡ್ತಾರೆ, ನಮಗೆಲ್ಲ ಆ್ಯಕ್ಸೆಸ್ ಇರ್ತಿರ್ಲಿಲ್ಲ ಆವಾಗ. ಸೊ ನೋಡೋಕ್ಕೆ ಶುರು ಮಾಡೋ, ಓಹ್ ಈ ಥರ ಕಥೆಗಳನ್ನೂ ಹೇಳಬಹುದು ಅಂತ ಅನಿಸಿ ಪ್ರಯತ್ನ ಮಾಡೋಣ ಅಂತ ಒಂದು ಫಿಲ್ಮ್ ಸ್ಕೂಲಿಗೆ ಹೋದೆ. ನಾನು ಫಿಲ್ಮ್ ಸ್ಕೂಲ್ಗೆ ಹೋಗಿ UK ಕೆಲಸ ಮಾಡಿದೆ. ಆಮೇಲೆ ವಾಪಸ್ ಬಂದಿದ್ದು ಬೆಂಗಳೂರಿಗೆ. ಬಂದಾಗ ನನ್ನ ಮೊದಲನೇ ಅವಕಾಶ ವಿಷ್ಣುವರ್ಧನ ಸಿನಿಮಾಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ. ಸೊ ಅದು ಒಂದು ಎಂಟ್ರಿ ಥರ, ಡೋರ್ ಓಪನ್ ಮಾಡಿ ನನ್ನ ಒಳಗಡೆ ಕರ್ಕೊಂಡಿದ್ದಕ್ಕೆ ನಾನು ದ್ವಾರಕಿ ಸರ್ಗೆ, ಯೋಗಿ ಸರ್ಗೆ ಯಾವಾಗಲೂ ಅಭಾರಿಯಾಗಿರ್ತೀನಿ. ಸೊ ಅಲ್ಲಿಂದ ಆಗು ಈಗೂ ಸುಮಾರು, ಆಗೆಲ್ಲ ಆವಾಗಿನ್ನೂ ಫಿಲ್ಮಲ್ಲಿ ಶೂಟಿಂಗ್ ಮಾಡೋರು, ಈಗೆಲ್ಲ ಡಿಜಿಟಲ್ ಶೂಟಿಂಗು. ಸೊ ಇಟ್ಕೊಳ್ಳ ನಾನು ಆಗು ಈಗೂ ಸುಮಾರು ಡೆಮೋಕ್ರೆಟಿಕ್ ಆಗಿಬಿಟ್ಟಿದೆ ಪ್ರಾಸೆಸ್. ಅಂದರೆ ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು ಅನ್ನೋ ಥರ ಇವಾಗ ಸ್ಮಾರ್ಟ್ಫೋನ್ಸಲ್ಲಿ ಕೂಡ ಸಿನಿಮಾ ಮಾಡ್ಬೋದು. ಸೊ ಆ್ಯಕ್ಸೆಸ್ ಟು ಸ್ಟೋರಿ ಟೆಲ್ಲಿಂಗ್ ತುಂಬ ಸಿಂಪಲ್ ಆಗಿದೆ. ಅಟ್ ದ ಸೇಮ್ ಟೈಮ್ ಆ ಕಡೆ ಕೊನೆ, ಅಂದರೆ ಈ ಸರ್ಕಲಿನ ಈ ಕಡೆ ಕೊನೆ ಸಿನಿಮಾ ಮಾಡೋದು, ಆ ಕಡೆ ಕೊನೆ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿ, ಎಕ್ಸಿಬಿಟ್ ಮಾಡಿ ಜನಕ್ಕೆ ತೋರಿಸೋದು, ಅದು ಅಲ್ವಾ ಅದು ಇನ್ನೂ ಏನೂ ಅಷ್ಟು ಚೇಂಜ್ ಆಗಿಲ್ಲ. ಆವಾಗ ಹೆಂಗಿತ್ತು ಹಾಗೆ ಇದೆ. ಸೊ ಅಲ್ಲಿ ಸುಮಾರು ಚೇಂಜಸ್ ಆಗಬೇಕಾಗಿದೆ. ಬಿಕಾಸ್ OTTs ಎಲ್ಲ ಬಂದು ಇವಾಗ ಜನಗಳು ಮನೇಲೇ ಸಿನಿಮಾ ನೋಡ್ತಾರೆ ಕೂತ್ಕೊಂಡು, ಫೋನಲ್ಲೇ ನೋಡ್ಕೋತಾರೆ. ಸೊ ಆ ಯೂಟ್ಯೂಬ್ ಅವಾಗ ಶುರು ಆದಾಗ ನನ್ನ ವೆಬ್ ಸೀರೀಸ್ ಮಾಡಿದ್ದು ಯೂಟ್ಯೂಬಲ್ಲೇ, ಅವ್ರು ಎಲ್ಲಿ ನೋಡ್ತಾ ಇದ್ರು ಅಲ್ಲೇ ಕೊಡ್ತೀನಿ ಅಂತ ನಾನು ಆ ಯೂಟ್ಯೂಬ್ ಸೀರೀಸೇ ಮಾಡಿದ್ದು. ಬಿಕಾಸ್ ನನಗೂ ನನ್ನ ಪ್ರೇಕ್ಷಕರಿಗೂ ಮಧ್ಯೆ ಬೇರೆ ಯಾರೂ ಇರಬಾರ್ದು ಅಂತ. ಬಟ್ ಫೀಚರ್ ಫಿಲ್ಮ್ ಮಾಡಿದಾಗ ಇರ್ತಾರೆ ಬೇರೆ ಯಾರ್ಯಾರು. ಬಿಕಾಸ್ ಪ್ರೇಕ್ಷಕ ಟಿಕೆಟ್ ತೊಗೊಂಡು ಥಿಯೇಟ್ರಿಗೆ ಬರಬೇಕು, ಥಿಯೇಟ್ರಿಗೆ ಬರೋದಕ್ಕೆ ನಾವು ಅವ್ರಿಗೊಂದು ಇನ್ವಿಟೇಷನ್ ಕೊಡಬೇಕು, ಇನ್ವಿಟೇಷನ್ ಕೊಡೋಕ್ಕೆ ನಾವು ಪ್ರಮೋಷನ್ಸ್ ಮಾಡಬೇಕು. ಇವಾಗ ಹೆಂಗಾಗಿದೆ ಅಂದರೆ ಸಿನಿಮಾ ಮಾಡೋಕ್ಕೆ ಬಡ್ಜೆಟ್ಟಿಗಿಂತ ಪ್ರಮೋಷನ್ ಬಡ್ಜೆಟ್ 3 times ಜಾಸ್ತಿ ಆಗಿಬಿಟ್ಟಿದೆ. ಬಿಕಾಸ್ ಅಷ್ಟು ಲೆವೆಲ್ ಆಫ್ ಕಂಟೆಂಟ್ ಇರುತ್ತೆ. ಸೊ ಅದೆಲ್ಲಾದ್ರೂ ಮೊದಲು ನಾವು ಎದ್ದು ಕಾಣಿಸ್ಬೇಕು ಅಂದರೆ ನಾವು ಆಲ್ಗೋರಿದಮಲ್ಲಿ ಬರಬೇಕು. ಸುಮಾರು ಇಟ್ಸ್ ಅ ವೆರಿ ಡಿಫ್ರೆಂಟ್ ವರ್ಲ್ಡ್. ನಾನು ಸಿನಿಮಾ ಮಾಡೋಳು, ನನಗೆ ಕಥೆ ಬರೆಯೋಕ್ಕೆ ಗೊತ್ತು, ಸಿನಿಮಾ ಮಾಡೋಕ್ಕೆ ಗೊತ್ತು, ಅದನ್ನು ಕಲಿತಾ ಇದ್ದೀನಿ ಅನ್ಸುತ್ತೆ. ಪ್ರತಿ ಸಿನಿಮಾಲೂ ಏನೋ ಹೊಸದು ಕಲಿತಾ ಇದ್ದೀನಿ ಅನಿಸುತ್ತೆ. ಪ್ರಮೋಷನ್ಸ್ ಅದಕ್ಕೆಲ್ಲ ನೀವುಗಳು ಹೇಳಬೇಕು ಹೆಂಗೆ ಜನಗಳಿಗೆ. ಸೊ ಆ ಚೇಂಜಸ್ ನಾವೆಲ್ಲ ಒಟ್ಟು ಕೂತು ವಿ ಹ್ಯಾವ್ ಟು ಸಿ ಹೌ ಟು ರೀಚ್ ಆಡಿಯನ್ಸ್. ಬಿಕಾಸ್ ಜನಗಳು ಆಡಿಯನ್ಸಲ್ಲಿ ಮೈಂಡಲ್ಲಿ ಕೂಡ ಈಗ ಸದ್ಯಕ್ಕೆಲ್ಲ ಹೊಸದು ಬರ್ತಾ ಇರೋದ್ರಿಂದ ಹೊಸದಾಗಿ ಕಂಟೆಂಟ್ ಸಿಗ್ತಾ ಇದೆ, ರೀಲ್ಗಳು ಸಿಗ್ತಾ ಇದೆ. ಸೊ ಎಂಟರ್ಟೈನ್ಮೆಂಟ್ ಅಂದ್ಬಿಟ್ಟು ಟಿಕೆಟ್ ತೊಗೊಂಡು ಸಿನಿಮಾಗಲೇ ಹೋಗಬೇಕಾಗಿಲ್ಲ, ಅವರಿಗೆ ಎಂಟರ್ಟೈನ್ಮೆಂಟ್ ಸಿಗ್ತಾನೇ ಇದೆ. ಸೊ ಅವ್ರಿಗೆ ಸಿನಿಮಾ ನೋಡೋದೇ ಬೇರೆ, ರೀಲ್ ನೋಡೋದೇ ಬೇರೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಅರ್ಥ ಆಗೋಕ್ಕೆ ಟೈಮ್ ಹಿಡಿಯುತ್ತೆ. ಈಗ ಇನ್ನೂ ಹೊಸದಾಗಿ ಬಂದಿದೆ ಅಲ್ಲ, ಈಗ ನಮಗೆ ಇಂಟರ್ನೆಟ್ ಇಷ್ಟು ಫ್ರೀಯಾಗಿ ಸಿಗ್ತಾ ಇರೋದೇ ಲಾಸ್ಟ್ 2 yearsಯಿಂದ 5G ಅಂತೆಲ್ಲ. ಸೊ ಈಗ ಇನ್ನೊಂದು 2 ವರ್ಷದಲ್ಲಿ ಅವ್ರಿಗೆ ಅನ್ಸತ್ತೆ, ಅಯ್ಯಪ್ಪ ಸಾಕಾಯಿತು, ನಾನು ಹೋಗ್ತೀನಿ, ನನಗೆ ಆರಾಮಾಗಿ ಕೂತ್ಕೊಂಡು ಪಿಕ್ಚರ್ ನೋಡ್ತೀನಿ. ಬರ್ತಾರವರು. ಅವಾಗ ಬರುವಾಗ ನಾವು ಥಿಯೇಟರ್ಸ್ ಟಿಕೆಟ್ ರೇಟ್ ಕಡಿಮೆ ಮಾಡಬೇಕು, ಥಿಯೇಟರ್ಸ್ನ ಇನ್ನೂ ಹೆಚ್ಚು ಮಾಡಬೇಕು, ಸುಮಾರು ಚೇಂಜಸ್ ಆಗಬೇಕಿದೆ ಆ ಕಡೆ. ಸೊ ಅವೆಲ್ಲ ನನ್ನ ಅಬ್ಸರ್ವೇಷನ್ ಫ್ರಮ್ ವೇರ್ ಐ ಸ್ಟ್ಯಾಂಡ್, ನಾನು ನಿಂತಿರೋ ಕಡೆಯಿಂದ. ಬಟ್ ನನ್ನ ಒಳಗಡೆ ಏನು ಚೇಂಜ್ ಆಗಿದೆ ಅಂದರೆ, ನನಗೆ ಸಿನಿಮಾ ಅನ್ನೋದು ಮ್ಯಾಜಿಕ್ ಅನ್ಸೋದು. ಈಗ ಆ ಮ್ಯಾಜಿಕ್ ಎಲ್ಲೋ ಹೊಟ್ಟೋಗ್ತಾ ಇದೆಯಾ ಅಂತ ಭಯ ಆಗುತ್ತೆ. ಯಾಕಂದರೆ ಯಾವುದನ್ನೇ ತುಂಬ ಪ್ರೀತಿಸಿದಾಗ ಅದ್ರ ಹತ್ತಿರ ಹೋದಷ್ಟು ಏನೇನೋ ಹುಡುಕ್ ಕಾಣೋಕ್ಕೆ ಶುರು ಆಗುತ್ತೆ. ಇವಾಗ ಲವ್ ಮಾಡಬೇಕಾದ್ರೆ ಟೀ ಕುಡಿಯೋಕ್ಕೆ ಇದಕ್ಕಂತ ಸಿಗಬೇಕಾದ್ರೆ ರೊಮ್ಯಾಂಟಿಕ್ ಅನಿಸುತ್ತೆ. ಮದುವೆ ಮಾಡ್ಕೊಂಡು ಬೆಳಗ್ಗೆ ಹಲ್ಲುಜ್ದಾಗಿಂದ ಜೊತೆಲಿದ್ರೆ ಒಂಥರ ಆ ರೊಮ್ಯಾನ್ಸ್ ಹೊಟ್ಟೋಗತ್ತಾ ಅಂತ ಅನ್ಸಲ್ವಾ? ಹಂಗೆ ಆಗ್ತಾ ಇದೆಯಾ ಅಂತ ನನಗೆ. ಬಿಕಾಸ್ ಯಾವ ಸಿನಿಮಾ ನೋಡಿದ್ರು ನನಗೆ ಕಾಡಲ್ಲ, ಯಾವ ಸಿನಿಮಾ ನೋಡಿದ್ರು ವಾಹ್ ಹೆಂಗೆ ಮಾಡಿದ್ರು ಅನ್ಸಲ್ಲ. ಹಂಗೆ ಅನ್ಸಿದ್ರೆ ಹೊಟ್ಟೆ ಉರಿಯತ್ತೆ, ಅಯ್ಯೋ ಸಖದಾಗಿ ಮಾಡಿಬಿಟ್ರಲ್ಲ ಅಂತ. ಸೊ ಆ ಒಂದು ಮ್ಯಾಜಿಕ್ ನಾನು ಹುಡುಕ್ತಾ ಇದ್ದೀನಿ, ಹಿಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಅದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ನನಗೆ. ಆ ಮ್ಯಾಜಿಕ್ ಜೊತೆನೇ ಬದುಕ್ತೋಳು ನಾನು. ಸೊ ನಾನು ಪ್ರತಿ ಸಿನಿಮಾಲೂ ಅದನ್ನೇ ಹುಡುಕ್ತಾ ಇದ್ದೀನಿ ನಾನು ಮೋಸ್ಟ್ಲಿ. ಆ ಮ್ಯಾಜಿಕ್, ನನಗೆ ಯಾವ ಮ್ಯಾಜಿಕ್ ಕಾಡಿತ್ತು ಹಿಡ್ಕೊಳ್ಬೇಕು, ಇಲ್ಲಾಂದರೆ ಒಂಟಿ ಆಗ್ಬಿಡ್ತೀನಾ ಅನ್ನೋ ಥರ.